ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಹೇರ್ ಆಯಿಲ್ ಮಾಡಬೇಕು ಅಂತಂದು ಹೇಳಿದ್ನಲ್ಲ. ಮೊನ್ನೆನ ಎಲ್ಲ ಐಟಮ್ ತರಿಸಿಟ್ಟಿದ್ದೆ. ಸೊ ಅದನ್ನು ಹೆಂಗೆ ಮಾಡೋದು ಏನು ಅಂತ ಬರ್ರಿ ತೋರಿಸ್ತೀನಿ. ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ, ಯಾಕಂದ್ರೆ ಟಿ ವಿ ನೋಡತ್ತಾರ ಅವರು. ಸೊ ಹಂಗಾಗಿ ಟಿ ವಿದು ಇದು ಎರಡು ಮಿಕ್ಸ್ ಆಗ್ತೈತಿ. ಅದು ವಿಡಿಯೋ ಎಲ್ಲ ಮಾಡ್ತೀನಿ, ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಅಂತ. ಪ್ಲೀಸ್ ವಾಚ್ ಟಿಲ್ ಎಂಡ್. ನನ್ನ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತೀರಿ, ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡತ್ತೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ ಹೊಡೀರಿ. ಅದಕ್ಕೇನು ಚಾರ್ಜಸ್ ಇಲ್ಲ, ಫ್ರೀದಾಗೈತಿ. ಬರೀ ವಿಡಿಯೋ ಏನೇನು ಹಾಕ್ತೀನಿ ಏನೇನಿಲ್ಲ. ಆಮೇಲೆ ನನಗೆ ಅದೆಷ್ಟು ಹೆಲ್ಪ್ ಆಗೈತಿ. ನಾನು ಏನೇನು ಜಸ್ಟ್ ಸಿಂಪಲ್ಲಾಗಿ ಮನೆಯಾಗಿರೋ ಐಟಮ್ಸಿಂದನೇ ಹಾಕ್ತೀನಿ. ತರ್ಸೋದಂದ್ರೆ ರೋಸ್ಮೆರಿ ಲೀಫ್ ಒಂದೇ ತರಿಸೋದು, ಮಿಕ್ಕಿರೋದೆಲ್ಲ ಮನೆಯೊಳಗೆ ಹಾಕ್ತೀನಿ. ಬರೀ ಅದು ಏನೇನಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಅದಕ್ಕೆ ಏನೇನು ಬೇಕಂದ್ರೆ ಕರಿಬೇವು, ಮೆಂತೆಕಾಳು, ರೋಸ್ಮೆರಿ ಲೀಫು, ಈರುಳ್ಳಿ. ನಿಮಗೆ ಈರುಳ್ಳಿ ಬೇಕಂತಂದ್ರೆ ಜಾಸ್ತಿನ ಹಾಕ್ಕೋಬೋದು. ನಂಗೆ ಸ್ವಲ್ಪ ಈರುಳ್ಳಿ ಸ್ಮೆಲ್ ಆಗಲ್ಲ ಅಂತ ನಾನು ಸ್ವಲ್ಪನ ಹಾಕ್ಕೋತೀನಿ ಅದನ್ನು. ಆಮೇಲೆ ನಿಮ್ಮ ಮನೆಯೊಳಗೆ ಯಾವುದು ಆಯಿಲ್ ಇರುತ್ತೋ ಅದನ್ನು ಯೂಸ್ ಮಾಡಿಕೊಡ್ರಿ. ಪ್ಯಾರಾಶೂಟ್ ಆಗಲಿ, ಇನ್ನೊಂದು ಬೇರೆ ಬೇರೆ ಎಲ್ಲ ಆಯಿಲ್ಸ್ ಇರುತ್ತೆ. ಇದನ್ನು ನಾನು ಹೋದಾಗ ನಾನು ಪ್ಯಾರಾಶೂಟ ತೊಗೊಂಬರ್ತಿದ್ದೆ. ನಮ್ಮ ಮನೆಯವ್ರು ಹೋಗಿದ್ರು ಅಂತಂದು ಲಾಸ್ಟ್ ಟೈಮ್ ಡಿ ಮಾರ್ಟಿಗೆ. ಅವ್ರು ಅದನ್ನು ಜಾಸ್ಮಿನ್ ತೊಗೊಂಬಂದಾರ. ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಆದರೂ ಓಕೆ. ನಾನು 2 ವಾರ 3 ವಾರಕ್ಕಾಗುವಷ್ಟೇ ನಾನು ಆಯಿಲ್ ಮಾಡ್ಕೋತೀನಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಒಬ್ಬಕ್ಕೆ ಎಲ್ಲ ಹಚ್ಕೊಳ್ಳೋದು, ಮತ್ತು ಇವರು ಹಚ್ಕೊಳ್ಳಲ್ಲ, ಮತ್ತು ನಮ್ಮ ಮನ್ಯಾಗ ಯಾರೂ ಇಲ್ಲ ಇರೋದು ಇಬ್ಬರು ಇರ್ತೀವಿ ನಾವು. ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿರ್ತೀನಿ. ನೀವು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಗ್ಲಾಸ್ ಬಾಟಲಲ್ಲಿ. ರಿಸಲ್ಟ್ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ಆಯಿಲ್ ಅದು ಹಾಕಿ ಅವನ್ನೆಲ್ಲನೂ ಮಿಕ್ಸ್ ಮಾಡಿ ಕುದಿಸ್ಬೇಕು. ಕುದಿಸಿದ ಮೇಲೆ ಅದು ಫುಲ್ಲು ಸ್ಟಾರ್ಟಿಂಗ್ ಕುದೀತಾ ಬುರ್ಗ ಅಂದ್ರೆ ಏನಂತಾರೆ ರೀ ಅದು, ಈ ಕಡೆ ಭಾಷೆದಾಗ ಏನಂತಾರೆ ಗೊತ್ತಿಲ್ಲ ನಂಗೆ. ಬುರ್ಗ ಎಲ್ಲ ಬರುತ್ತದು. ಬಂದ ತಕ್ಷಣ ಆಫ್ ಮಾಡಬಾರ್ದು. ಅದು ಆ ಥರ ಬಂದು ಆಮೇಲೆ ಎಲ್ಲನೂ ಕುದ್ದು ಒಂಥರ ತಿಳಿಯಾಗಿ ಆಗುತ್ತೆ. ಅಲ್ಲಿವರೆಗೂ ನಾವು ಕುದಿಸ್ಬೇಕು. ಹೇಳಿದ್ನೆಲ್ಲಾನು ಅಟ್ಲೀಸ್ಟ್ ಒಂದು 40 ನಿಮಿಷದವರೆಗೂ ನಾವು ಕುದಿಸಿದ್ರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಇವೆಲ್ಲನೂ ಅದರೊಳಗೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದ್ರ ಸ್ಮೆಲ್ ಮಾತ್ರ ಮನೆ ತುಂಬ ಹರಡುತ್ತೆ. ಅದಕ್ಕೆ ಅದನ್ನು ಪದೇ ಸ್ಮೆಲ್ ನೋಡ್ಕೊಳತ್ತಿದ್ದೆ. ಆಮೇಲೆ ನನ್ನ ಗಂಡ ಏನದು ಸ್ಮೆಲ್ ಅಂತ ಹೇಳತ್ತಿದ್ದೆ. ಚಲೋ ಐತಾನೆ ಇಲ್ಲ ಏನು ಅಂತಂದು ಅವನ ಜೊತೆ ಕನ್ವರ್ಜೇಷನ್ ಮಾಡಿಕೊಂಡು ಫನ್ ಮಾಡ್ಕೊಂಡು ಮಾಡಿದೆ. ಆಮೇಲೆ ನೋಡಿ ಗಮ್ ಅನ್ನತ್ತೆ ಅಂತಂದು ಕಾಮಿಡಿ ಮಾಡ್ಕೊಂಡು ಇದನ್ನು ಮಾಡಿದೆ. ಅವ್ರದ್ದು ರಿಯಾಕ್ಷನ್ ನೋಡಿರಿ ಹೆಂಗಿರುತ್ತೆ. ಹೇಳಿದೆ ಅಲ್ಲ, ಈ ಥರ ಬುರ್ಗ ಏನಂತಾರೆ ಅದಕ್ಕೆ, ನನಗೆ ಈ ಕಡೆ ಭಾಷೆದಾಗ ಅಷ್ಟು ಐಡಿಯಾ ಇಲ್ಲರಿ ಏನಂತಾರಂತಂದು ನೀವು ಹೇಳ್ರಿ. ಹೆಂಗೆ ಬರತೈತಿ? ಘಮ ಮನೆಯೆಲ್ಲ ಸ್ಮೆಲ್ ಆಗುತ್ತೆ ರೀ. ಒಂಥರ ಗಮ್ ಅನ್ನತ್ತೆ. ಬ್ಯಾಕ್ಗ್ರೌಂಡ್ ಸ್ವಲ್ಪ ತೆಗೆದು ಹಾಕ್ರಿ. ಮನೆಯೆಲ್ಲ ಒಂಥರ ಗುಡ್ತೈತೆ ಹಂಗೆ, ಏನೋ ಪರ್ಫ್ಯೂಮ್ ಹಾಕಿ ಬೆನ್ನೋರ್ಗುತ್ತೆ. ಯಾಕಂದ್ರೆ ಅದು ಕರಿಬೇದಾಗಲಿ, ಆಮೇಲೆ ರೋಸ್ಮೆರಿ ಸ್ಮೆಲ್ ಆಗಲಿ, ಮೆಂತ್ಯದ್ದು, ಈರುಳ್ಳಿದು ನೋಡಿ ಬುರು ಹೆಂಗೆ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡೆ ಮಾಡಿರಿ ಆದಷ್ಟು. ಡಬ್ಬಿಗೆ ತೆಗಿಬೇಕಂದ್ರೆ ಫುಲ್ ಎಲ್ಲ ತಣ್ಣಗಾದ್ಮೇಲೆ ಮಾರನೇ, ನೀವು ಇವತ್ತು ಕುದಿಸಿಟ್ಟು ಮಾರನೇ ದಿನ ನೀವು ಬಾಟಲಿಗೆ ಹಾಕೊಂಡ್ರೆ ನಡಿತೈತಿ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ. ಸಣ್ಣ ಮನೆ ಆಗಬೇಕು. ಸ್ಪೂನ್ಕಿನ ಈ ಥರ ಇತ್ತಂದ್ರೆ ಹಿಂಗೆ ಮಿಕ್ಸ್ ಮಾಡಿ ಪ್ರೆಸ್ ಮಾಡೋಕ್ಕೆ ಈಸಿ ಆಗುತ್ತಿದ್ದು. ಅಟ್ಲೀಸ್ಟ್ ಒಂದು 30 to 35 ಮಿನಿಟ್ಸ್ ಇದನ್ನು ಕುದಿಯಾಕೆ ಬಿಡ್ರಿ. ಕುದ್ದು ಎಲ್ಲ ತಣ್ಣಗಾದ್ಮೇಲೆ ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹೇಳಿದ್ನಲ್ಲ ನಾನು ಆಗಲೇ, ಆ ಥರ ಬಂದು ಫುಲ್ ಈ ಥರ ತಿಳಿ ಆಗುತ್ತದು. ಮತ್ತು ಆ ಬುರ್ಗಾ ಟೈಪ್ ಬರೋಂಗಿಲ್ಲ. ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಫುಲ್ ಎಲ್ಲನೂ ಅದ್ರ ಜೊತೆಗೆ ಕುದ್ದು ನೋಡಿರಿ. ಆಫ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತದು. ನನಗೆಷ್ಟು ಬೇಕು, ನಾನು ಜಾಸ್ತಿ ಆಯಿಲ್ ಅಪ್ಲೈ ಮಾಡಲ್ಲ, ಹಾಗಾಗಿ
ಸ್ವಲ್ಪ ಹಾಕ್ಕೊಂಡಿರ್ತೀನಿ ನಾನು. ಆಮೇಲೆ ಅದನ್ನು ತೋರ್ಸಾತಿದ್ದೆ, ತಮ್ಮನೇಲಿ ಫೋಟೋ ಬೇಕಿತ್ತಲ್ಲ, ಹಾಗಾಗಿ ಒಂದು ಕ್ಲಿಕ್ ಮಾಡಿಕೊಂಡೆ. ಆಮೇಲೆ ಲಾಸ್ಟಿಗೆ ಎಲ್ಲನೂ ತಣ್ಣಗಾದ್ಮೇಲೆ ನಾನು ಈ ಬಾಟಲಲ್ಲಿ ಸ್ಟೋರ್ ಮಾಡ್ಕೊತೀನಿ. ನನಗೆ ಇಷ್ಟ ಆದರೆ ಸಾಕು, ಆರಾಮ್ ಮಿನಿಮಮ್ 2ರಿಂದ 3 ವಾರ ಆಗ್ತೈತಿ. ಅದು ವೀಕ್ಲಿ ಒನ್ಸ್ ಇಲ್ಲ ಟಾಯ್ಸ್ ಅಷ್ಟು ಹಚ್ಚೋದು ನಾನು, ಹಾಗಾಗಿ ಜಾಸ್ತಿ ಮಾಡ್ಕೊಳ್ಳಲ್ಲ. ಚೆನ್ನಾಗೈತಿ, ನೀವು ಮನ್ಯಾಗ ಮಾಡ್ಕೊಂಡು ನೋಡಿರಿ. ಈ ಥರ ಎಲ್ಲನೂ ಹಿಂಡಿ ತೆಗೆದು ಆಯಿಲ್ನ ಸೋಸ್ಕೊಳ್ರಿ. ಸೋಸ್ಕೊಂಡು ಒಂದಿಟ್ಟು ಹಾಫ್ ಆನ್ ಅವರ್ ಬಿಡಿರಿ, ಯಾಕಂದ್ರೆ ಸೋಸಿರ್ತೀವಲ್ಲ ಅದರೊಳಗೆ ಇರುತ್ತದು, ಅದು ಎಲ್ಲನೂ ಕೆಳಗೆ ಬರೋ ಮಟ್ಟ ಬಿಟ್ಟು ಆಮೇಲೆ ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊರಿ. ಇಷ್ಟಿತ್ತು ನನ್ನ ಹೇರ್ ಆಯಿಲ್. ಎಲ್ಲರೂ ಕೇಳಿದ್ರಿ, ವಾಟ್ಸಪ್ದಾಗೂ ಮೆಸೇಜ್ ಹಾಕಿದ್ರಿ ನನಗೆ ಗೊತ್ತಿರೋರು, ನನ್ನ ಫ್ರೆಂಡ್ಸ್ ಅವರೆಲ್ಲ. ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿ ಯೂಸ್ ಮಾಡಿರಿ, ರಿಸಲ್ಟ್ ಪಕ್ಕಾ ಇರುತ್ತೆ. ನಾನು ಯೂಸ್ ಮಾಡಿದ್ದಕ್ಕೆ ನಿಮ್ಗೆ ನಾನು ಪದೇ ಹೇಳತ್ತೀನಿ. ಚೆನ್ನಾಗಿರುತ್ತೆ ಆಯಿಲ್, ಒಂದು ಸತಿ ಟ್ರೈ ಮಾಡಿರಿ. ಆಮೇಲೆ ಎಲ್ಲನೂ ಹಾಕಿ ಪ್ಯಾಕ್ ಮಾಡಿ ಇಟ್ಟೆ. ಇಷ್ಟ ನೋಡಿರಿ ಆಯಿಲ್ ಮಾಡೋ ರೀತಿ. ಇಷ್ಟಿತ್ತು ನೋಡಿರಿ ಹೇರ್ ಆಯಿಲ್ ಪ್ರಿಪೇರ್ ಮಾಡೋದು. ಜಸ್ಟ್ ಈಸಿ, ಬಟ್ ಒಂದು 30 to 35 ಮಿನಿಟ್ಸ್ ಕುದಿಸ್ಬೇಕು. ಕುದಿಸಿ ಒಂದು ಫುಲ್ ತಣ್ಣಗಾಗೋವರೆಗೂ ಬಿಡಬೇಕು ಅದನ್ನು. ಯಾವ ಥರ ಇತ್ತು ನೀವು ಒಂದು ಸತಿ ಮನೆಗೆ ಟ್ರೈ ಮಾಡಿರಿ, ಪಕ್ಕಾ ರಿಸಲ್ಟ್ ಇದ್ದೇ ಇರುತ್ತೆ. ಟ್ರೈ ಮಾಡಿ ನೀವು ನನಗೆ ಕಾಲ್ ಮಾಡಿ ಹೇಳ್ತೀರಿ. ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ, ಯಾಕಂದರೆ ನಾನು ಅವಾಗಿಂದನೂ ಅದೇ ಯೂಸ್ ಮಾಡ್ಕೊಂಡು ಬರತ್ತೀನಿ, ನಮ್ಮ ಮನೆ ಆಗಿದ್ದಾಗಿಂದನೂ. ಅದಕ್ಕೆ ನಾನು ಹೇಳತ್ತೀನಿ ನೋಡಿರಿ. ಲಾಸ್ಟ್ ಇನ್ನೂ 1 ವರ್ಷನೂ ಆಗಿಲ್ಲ ಹೇರ್ ಕಟ್ ಮಾಡಿ, ಇನ್ನು ಮಡಿಚ್ ಹಾಕೊಂಡಿದ್ದು ನಾನು ಬೇಗ ಬೆಳಿತಾವೆ ಕೂದಲ. ಹೇರ್ ಕಟ್ ಮಾಡಿಸಿದ್ರು ವೇಸ್ಟ. ನಾನು ಅಂದರೂ ಏನು ಮಾಡೋಕ್ಕಾಗಲ್ಲ, ದುಡ್ಡು ಕೊಡಬೇಕು, ಕಟ್ ಮಾಡಿಸೋದಕ್ಕೆ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಒಂದು ಸತಿ ಟ್ರೈ ಮಾಡಿ, ರಿಸಲ್ಟ್ ನಿಮಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟ ಆಗಿತ್ತು ನನ್ನ ಹೇರ್ ಗ್ರೋತ್ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಹೇರ್ ಆಯಿಲ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.